ಈಗ ಈ ಚುನಾವಣೆ ಹೇಗೆ ನಡೆಯುತ್ತೆ? ಮಸೂದೆಯಲ್ಲೇನಿದೆ? ಇವತ್ತು ಮಂಡನೆಯಾದಂತಹ ಮಸೂದೆಯಲ್ಲಿ ಏನಿದೆ? ಸಾಧ್ಯನಾ ಒಂದೇ ಬಾರಿಗೆ ಚುನಾವಣೆ ನಡೆಸೋದಕ್ಕೆ ಈ ದೇಶದಲ್ಲಿ? ಈ ಮಸೂದೆಯಲ್ಲೇನಿದೆ? ಇವತ್ತು ಪ್ರತಿ 5 ವರ್ಷಕ್ಕೆ ಒಮ್ಮೆ ದೇಶದಲ್ಲಿ ಒಂದೇ ಬಾರಿಗೆ ಸಾರ್ವತ್ರಿಕ ಚುನಾವಣೆ ನಡಿಬೇಕು ಅಂತ ಈ ಮಸೂದೆ ಹೇಳುತ್ತೆ. ಲೋಕಸಭೆ ಮತ್ತು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಒಂದೇ ಬಾರಿಗೆ ಚುನಾವಣೆಯಾಗಬೇಕು. ಸಾರ್ವತ್ರಿಕ ಚುನಾವಣೆ ಅಂದರೆ ಲೋಕಸಭೆ ಮತ್ತು ರಾಜ್ಯಗಳಿಗೆ ಚುನಾವಣೆಯಾದ 100 ದಿನಗಳ ಒಳಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಾಗಬೇಕು ಅಂತ ಹೇಳುತ್ತೆ ಈ ಕಾನೂನು. ಲೋಕಸಭೆ ಚುನಾವಣೆಯೇ 2 ರಿಂದ 2.5 ತಿಂಗಳು ನಡೆಯುತ್ತೆ. ಅದಾದ 100 ದಿನದ ಒಳಗಡೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಆಗೋಗಬೇಕು. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಇದು ಮುಗಿದೋದ್ರೆ 5 ವರ್ಷಕ್ಕೆ ಒಂದು ಬಾರಿಗೆ ಎಲ್ಲ ಚುನಾವಣೆಗಳು ಕೂಡ ಮುಗಿದು ಹೋಗುತ್ತೆ. ಅವಧಿಗೂ ಮುನ್ನ ಸರ್ಕಾರ ಬಿದ್ದರೆ ಏನು ಮಾಡಬೇಕು ಅನ್ನುವ ಪ್ರಶ್ನೆ ಬರುತ್ತೆ. ಉದಾಹರಣೆಗೆ ಒಂದು ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2 ವರ್ಷದ ನಂತರ ಆ ಸರ್ಕಾರ ಬಿದ್ದು ಮತ್ತೆ ಎಲೆಕ್ಷನ್ ಬಂದಾಗ ಏನಾಗುತ್ತೆ? ಒಂದು ವೇಳೆ 2 ವರ್ಷಕ್ಕೆ ಸರ್ಕಾರ ಬಿದ್ದರೆ ಉಳಿದ 3 ವರ್ಷಕ್ಕೆ ಮಾತ್ರ ಮಧ್ಯಂತರ ಚುನಾವಣೆಯಾಗುತ್ತೆ. 3 ವರ್ಷಕ್ಕೆ ಮಾತ್ರ ಮಧ್ಯಂತರ ಚುನಾವಣೆಯಾಗಿ ಬರುವಂತಹ ಸರ್ಕಾರ ಉಳಿದ 3 ವರ್ಷಗಳಿಗೆ ಮಾತ್ರ ಅಧಿಕಾರ ನಡೆಸಬೇಕು. ಅದಾದ ನಂತರ ಮತ್ತೆ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ. ಅಂದರೆ ಡಿಸ್ಟರ್ಬ್ ಆಗೋದಿಲ್ಲ ಅಂತ ಈ ಕಾನೂನು ಹೇಳುತ್ತೆ. ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆಗಳಾಗುತ್ತೆ, ಸಾರ್ವತ್ರಿಕ ಚುನಾವಣೆ. ಒಂದು ವೇಳೆ ಮಧ್ಯಂತರವಾಗಿ ಸರ್ಕಾರಗಳು ಉರುಳಿ ಬಿದ್ದರೆ ಉಳಿದ ಅವಧಿಗೆ ಮಾತ್ರ ಚುನಾವಣೆ ನಡೆದು ಉಳಿದ ಅವಧಿಗೆ ಮಾತ್ರ ಸರ್ಕಾರಗಳು ಅಸ್ತಿತ್ವಕ್ಕೆ ಬರುತ್ತವೆ. ಅದರಿಂದ ಏನು ಸಮಸ್ಯೆ ಆಗೋದಿಲ್ಲ. ಅತಂತ್ರ ಫಲಿತಾಂಶದಿಂದ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯನೇ ಆಗಲಿಲ್ಲ ಅಂದರೆ ಏನು ಮಾಡಬೇಕು? ಆಗ ಮತ್ತೊಮ್ಮೆ ಚುನಾವಣೆ ನಡೆಸಬೇಕಾಗತ್ತೆ. ಎಷ್ಟು ಅವಧಿ ಇರುತ್ತೋ ಆ ಅವಧಿಗೆ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಮತ್ತೊಮ್ಮೆ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುತ್ತೆ ಎನ್ನುವ ವಿವರವನ್ನು ಈ ಮಸೂದೆಯಲ್ಲಿದೆ. ಮಧ್ಯಂತರ ಚುನಾವಣೆಯ ನಂತರದ ಬಾಕಿ ಅವಧಿ ಎಷ್ಟಿರುತ್ತೋ ಅಷ್ಟಕ್ಕೆ ಮಾತ್ರ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಚುನಾವಣೆಯಾದ ನಂತರ 5 ವರ್ಷ ಸರ್ಕಾರ, ಈಗೇನಿದೆ ರೂಲು, ಯಾವುದೇ ಸರ್ಕಾರ ಯಾವುದೇ ಚುನಾವಣೆಯಾದ 5 ವರ್ಷದ ಅವಧಿಗೆ ಅವರಿಗೆ ಅಧಿಕಾರ ಇರುತ್ತೆ. ಆದರೆ ಈಗ ಈ ಕಾನೂನೇನಾದರೂ ಜಾರಿಗೆ ಬಂದ ನಂತರ ಮಧ್ಯಂತರವಾಗಿ ಚುನಾವಣೆ ನಡೆದರೆ 5 ವರ್ಷಗಳ ಅವಧಿಯಲ್ಲಿ ಉಳಿದ ಅವಧಿ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಸರ್ಕಾರ ಇರುತ್ತೆ. ಹೊಸದಾಗಿ ಆಯ್ಕೆಯಾದ ಸದನದ ಅವಧಿ, ಒಂದು ವೇಳೆ ಚುನಾವಣೆ ಸರ್ಕಾರ ಉರುಳಿ ಬಿದ್ದು ಮತ್ತೊಮ್ಮೆ ಚುನಾವಣೆಯಾದರೆ ಹೊಸ ಅವಧಿಗೆ ಬರುವವರೆಗೆ ಮಾತ್ರ, ಮುಂದಿನ ಸಾರ್ವತ್ರಿಕ ಚುನಾವಣೆಯ ದಿನದವರೆಗೆ ಮಾತ್ರ ಅದರ ಅವಧಿ ಇರುತ್ತೆ. ದೇಶಾದ್ಯಂತ ಸಿದ್ಧತೆ ಮಾಡಿಕೊಳ್ಬೇಕು, EVM ವ್ಯವಸ್ಥೆ ಮಾಡಿಕೊಳ್ಬೇಕು ಅನ್ನುವ ವಿವರ ಕೂಡ ಈ ಬಿಲ್ನಲ್ಲಿದೆ. ಈ ಕಾನೂನು ಜಾರಿಯಾಗುತ್ತಾ ನೋಡಬೇಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.